ಆತ್ಮೀಯ ವಿದ್ಯಾರ್ಥಿಗಳು, ಹಿಂದಿನ ತರಗತಿಯಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 4ನೇ ಅಧ್ಯಾಯವಾದಂತಹ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಎನ್ನುವಂತಹ ಚಾಪ್ಟರ್ನಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಪ್ರಮುಖವಾದ ಲಕ್ಷಣಗಳು ಯಾವುವು, ಅದೇ ರೀತಿ ಈ ಆದಾಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಲಾಭ ಗರಿಷ್ಠತೆ. ಲಾಭ ಗರಿಷ್ಠತೆ, ನಾವು ಇದನ್ನ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೇವೆ. ಲಾಭ ಗರಿಷ್ಠತೆ, ಈ ಲಾಭ ಗರಿಷ್ಠತೆಯ ಬಗ್ಗೆ 4 ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ. ಹಾಗಾದ್ರೆ ಲಾಭ ಗರಿಷ್ಠತೆಯ ಬಗ್ಗೆ ನಾವು ಈಗ ತಿಳ್ಕೊಳ್ಬೇಕಾದ್ರೆ ಲಾಭ ಎಂದರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಲಾಭ ಎಂದರೆ ಲಾಭವು ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚಗಳ ನಡುವಿನ ವ್ಯತ್ಯಾಸಗಳನ್ನು ಒಳಗೊಂಡಿರುತ್ತೆ. ಅಂದ್ರೆ ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚಗಳ ನಡುವಿನ ವ್ಯತ್ಯಾಸವೇ ಲಾಭ ಆಗಿರುತ್ತೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಲಾಭವನ್ನು ಪೈಯಿಂದ ಸೂಚಿಸಿ, ಪೈ is equal to TR minus TC. Phi is equal to total revenue minus total cost is equal to profit ಅಂತ ಹೇಳ್ತೀವಿ. ಅಂದ್ರೆ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಕಳೆದಾಗ ಲಾಭ ಅನ್ನುವುದು ಸಿಗುತ್ತದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದು ಲಾಭವನ್ನು ಗಳಿಸಬೇಕಾದರೆ ಇಲ್ಲಿ ಅನೇಕ ರೀತಿಯಾದಂತಹ ಷರತ್ತುಗಳು ಇರುತ್ತೆ. ಆ ಷರತ್ತುಗಳನ್ನು ಈಡೇರಿಸಬೇಕಾಗುತ್ತೆ. ಹಾಗಾಗಿ ಉದ್ಯಮ ಘಟಕವು ತನ್ನ ಉದ್ಯಮ ಘಟಕದಲ್ಲಿ ವಿವಿಧ ರೀತಿಯಾದಂತಹ ವಸ್ತುಗಳನ್ನು ಉತ್ಪಾದಿಸಿ ಲಾಭಗಳನ್ನು ಗಳಿಸಬೇಕಾದರೆ ಅದು ವೆಚ್ಚಕ್ಕಿಂತ ಹೆಚ್ಚಿನ ಆದಾಯವನ್ನು ಒಳಗೊಂಡಿರಬೇಕು. ಆಗ ಮಾತ್ರ ಅದಕ್ಕೆ ಲಾಭ ಅನ್ನುವುದು ದೊರೆಯುತ್ತೆ. ಹಾಗಾದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವು ಲಾಭವನ್ನು ಗಳಿಸಬೇಕಾದರೆ 3 ಷರತ್ತುಗಳು ಬೇಕಾಗಿದೆ. 3 ಷರತ್ತುಗಳನ್ನು ಯಾವ ಉದ್ಯಮ ಘಟಕವು ಒಳಗೊಂಡಿರುತ್ತದೆಯೋ ಆ ಉದ್ಯಮ ಘಟಕವು ಗರಿಷ್ಠ ಲಾಭವನ್ನು ಗಳಿಸಬಹುದು. ಆ 3 ಷರತ್ತುಗಳು ಯಾವ ಅಂತ ಹೇಳಿದ್ರೆ P is equal to MC, ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಎರಡನೇದಾಗಿ ಇಲ್ಲಿ ಎಂಸಿಯು ಕ್ಯೂ ನಲ್ಲಿ ಇಳಿಕೆಯಾಗಬೇಕು. ಎಂಸಿ ಸೀಮಾಂತ ವೆಚ್ಚವು Q0 ನಲ್ಲಿ ಇಳಿಕೆಯಾಗಬೇಕು. ಬೆಲೆಯು ಬದಲಾಗುವ ವೆಚ್ಚಕ್ಕಿಂತ ಅಲ್ಪಾವಧಿಯ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಬೆಲೆಯು ಅಲ್ಪಾವಧಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಇದನ್ನ P ಗ್ರೇಟರ್ ದೆನ್ ABC ಅಂತ ಹೇಳ್ತೀವಿ. P ಗ್ರೇಟರ್ ದೆನ್ ABC. ಈ 3 ಷರತ್ತುಗಳನ್ನು ಯಾವ ಉದ್ಯಮ ಘಟಕವು ಒಳಗೊಂಡಿರುತ್ತದೆಯೋ ಆ ಉದ್ಯಮ ಘಟಕವು ಗರಿಷ್ಠ ಲಾಭವನ್ನು ಗಳಿಸಲು ಸಾಧ್ಯವಿದೆ.
ಹಾಗಾದರೆ ಇಲ್ಲಿ P is equal to MC 1/1 ನಾವು ವಿವರಿಸ್ತಾ ಹೋಗ್ತೀವಿ. ಮೊದಲು ನಾನು ಒಂದು ರೇಖಾಚಿತ್ರವನ್ನು ಬರೀತೀನಿ. ಆ ರೇಖಾಚಿತ್ರವನ್ನು ಬರೆದಾದ ನಂತರ ನಾನು ಏನ್ ಮಾಡ್ತೀನಿ, ಈ ಮೂರು ಅಂಶಗಳನ್ನು ಆ ರೇಖಾಚಿತ್ರದಲ್ಲಿ ವಿವರಿಸ್ತಾ ಹೋಗ್ತೀನಿ. ರೇಖಾಚಿತ್ರ ಈ ರೀತಿ ಇದೆ. x 0 y ಇಲ್ಲಿ ಇದು ಬೆಲೆಯ ರೇಖೆಯಾಗಿದೆ. ಇದು P ಬೆಲೆಯ ರೇಖೆಯಾಗಿದೆ. ಇಲ್ಲಿ MC ಬಂದ್ಬಿಟ್ಟು 1 2 3 4 5 6 ಇದು Q1 Q2 Q3 Q4 Q5 Q6 ಇದು ಇಲ್ಲಿ ಬೆಲೆಯಾದರೆ ಇದು ಉತ್ಪನ್ನವನ್ನು ಸೂಚಿಸುತ್ತದೆ. ಇಲ್ಲಿ ಇದು ನೋಡಿ, ಈ ರೀತಿಯಾಗಿ ನಾವು ನೋಡೋದಾದ್ರೆ ದಿಸ್ ಈಸ್ MC ಸೀಮಾಂತ ವೆಚ್ಚದ ರೇಖೆ, ಮಾರ್ಜಿನಲ್ ಕಾಸ್ಟ್ ಕರ್ವ್ ಅಂತ ಹೇಳ್ತೀವಿ. ಇದು ನೋಡ್ರಿ, ಇಲ್ಲಿ OX ಅಕ್ಷದಲ್ಲಿ ಉತ್ಪನ್ನವನ್ನು, OY ಅಕ್ಷದಲ್ಲಿ ಬೆಲೆಯನ್ನು ಸೂಚಿಸಲಾಗಿದೆ. MC ಸೀಮಾಂತ ವೆಚ್ಚದ ರೇಖೆಯಾಗಿದೆ. ಈ ಸೀಮಾಂತ ವೆಚ್ಚದ ರೇಖೆಯನ್ನು ನಾವು ಪೂರೈಕೆಯ ರೇಖೆ ಅಂತಲೂ ಕರಿತೀವಿ. ಸೀಮಾಂತ ವೆಚ್ಚದ ರೇಖೆಗೆ ಇನ್ನೊಂದು ಹೆಸರು ಸಪ್ಲೈ ಕರ್ವ್, ಪೂರೈಕೆಯ ರೇಖೆ ಅಂತ ಕರಿತೀವಿ. Q1 Q2 Q3 Q4 Q5 Q6 ಇವುಗಳು ಉತ್ಪನ್ನದ ಪ್ರಮಾಣಗಳು ಆಗಿವೆ. ನೋಡಿ, ನಾನು ಮೊದಲನೆಯ ಕಂಡೀಷನ್ ಅಥವಾ ಷರತ್ತನ್ನು ವಿವರಣೆ ನೀಡ್ತೀನಿ. P is equal to MC ಅಂದ್ರೆ ಉದ್ಯಮ ಘಟಕವೊಂದು ಲಾಭವನ್ನು ಗಳಿಸಬೇಕಾದರೆ ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು. ಈ ರೇಖಾಚಿತ್ರದಲ್ಲಿ ಬೆಲೆಯು ಎರಡು ಸ್ಥಳಗಳಲ್ಲಿ, ಎರಡು ಪ್ರದೇಶಗಳಲ್ಲಿ, ಎರಡು ಬಿಂದುಗಳಲ್ಲಿ ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿದೆ. ಇದು ಈ ಒಂದು ಬಿಂದು ನೋಡ್ರಿ, ಸೀಮಾಂತ ವೆಚ್ಚದ ರೇಖೆ P ಬಿಂದುವಿನಲ್ಲಿ ಚಲಿಸಿದೆ. ಇಲ್ಲಿ ಸೀಮಾಂತ ವೆಚ್ಚ ಬೆಲೆ ಸಮನಾಗಿದೆ. ಇನ್ನೊಂದತ್ರ ಬಂದ್ರೆ Q4 ಉದ್ಯಮ ಘಟಕ ಉತ್ಪಾದನಾ ಬಿಂದುವಿನಲ್ಲಿ ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿದೆ. ಈ ಎರಡು ಬಿಂದುಗಳಲ್ಲಿ ಸಮನಾಗಿದೆ. ಆದರೆ ಉದ್ಯಮ ಘಟಕಕ್ಕೆ ಲಾಭವು ದೊರೆಯುವುದು MC ಈ ಬಿಂದುವಿನಲ್ಲಿ ಮಾತ್ರ ಲಾಭ ದೊರೆಯುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಬಿಂದುವಿನಲ್ಲಿ ಲಾಭ ಆಗಲ್ಲ. ಆದ್ರೆ MC P ಆಗಿದೆ. ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮನಾಗಿದೆ ಈ ಬಿಂದುವಿನಲ್ಲಿ. ಆದರೆ ಈ ಬಿಂದುವಿನಲ್ಲಿ ಉದ್ಯಮ ಘಟಕಕ್ಕೆ ಲಾಭ ಎನ್ನುವುದು ದೊರೆಯುವುದಿಲ್ಲ. ಕಾರಣ ಇಲ್ಲಿ ಉತ್ಪಾದನಾ ಪ್ರಮಾಣ Q1 ಮಾತ್ರ ಇದೆ. ಕಡಿಮೆ ಇದೆ ಉತ್ಪಾದನಾ ಪ್ರಮಾಣ. ಉತ್ಪಾದನೆ ಕಡಿಮೆ ಇದ್ದಾಗ ಲಾಭ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗಾಗಿ ಇನ್ನೊಮ್ಮೆ ಏನು ಈ ಬಿಂದು P ಬೆಲೆ P is equal to MC ಆಗಿದೆ. ಈ ಬಿಂದುವಿನಲ್ಲಿ ಲಾಭ ಹೆಚ್ಚಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ Q4 ನಷ್ಟು ಇಲ್ಲಿ ಉತ್ಪನ್ನ ಆಗಿದೆ. ಉತ್ಪನ್ನ ಅನ್ನೋದೇನಾಗಿದೆ? ಹೆಚ್ಚಾಗಿದೆ. ಹೆಚ್ಚಾಗಿರುವ ಬಿಂದುವಿನಲ್ಲಿ ಲಾಭ ಅನ್ನುವುದು ಸಿಗುತ್ತೆ. ಹಾಗಾಗಿ MP ಬೆಲೆಯ ರೇಖೆಯನ್ನು MC ಎನ್ನುವಂತಹ ರೇಖೆಯನ್ನು ಯಾವ ಹೆಸರು ಕೊಡಬಹುದು? ಈ ಬಿಂದುವಿನಲ್ಲಿ ಏನು ಚಲಿಸಿದೆ, ಈ ಬಿಂದುವಿನಲ್ಲಿ ಗರಿಷ್ಠ ಲಾಭ ದೊರೆಯುತ್ತದೆ. ನೋಡ್ರಿ, Q2 ಉತ್ಪಾದನಾ ಪ್ರಮಾಣ ದೊರೆತಾಗ ಇಲ್ಲಿ ವೆಚ್ಚಕ್ಕಿಂತ ಬೆಲೆ ಹೆಚ್ಚಾಗಿದೆ. ಇಲ್ಲಿ ಲಾಭ ಇದೆ, ಇಲ್ಲೂ ಲಾಭ ಇದೆ, ಇಲ್ಲೂ ಅಧಿಕ ಪ್ರಮಾಣದ ಲಾಭ ಇದೆ. ಈ ಬಿಂದುವಿನ ನಂತರ ಉತ್ಪಾದನೆ ಮುಂದುವರಿಸಿದರೆ ಅವನಿಗೆ ಲಾಭಕ್ಕಿಂತ ನಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ Q5 ಅನ್ನು ಉತ್ಪಾದನೆ ಮಾಡಿದ್ರೆ ಇಲ್ಲಿ ಬೆಲೆಗಿಂತ ಇಲ್ಲಿ ವೆಚ್ಚ ಜಾಸ್ತಿ ಆಗುತ್ತೆ. Q6 ಅನ್ನು ಉತ್ಪಾದನೆ ಮಾಡಿದ್ರೆ ಇನ್ನೂ ಸಹ ಜಾಸ್ತಿ ಆಗುತ್ತೆ ವೆಚ್ಚ. ಬೆಲೆ ಇಷ್ಟಿದೆ, ಖರ್ಚಿದೆ, ಅಂದ್ರೆ ಬೆಲೆಗಿಂತ ಖರ್ಚು ಜಾಸ್ತಿ ಆಗುತ್ತೆ. ಆದ್ರಿಂದಾಗಿ ಎಲ್ಲ ನಷ್ಟ ಆಗುತ್ತೆ. ಇಲ್ಲಿದ್ದ ಮೊದಲು ಏನು ಉತ್ಪಾದನೆ ನಡೆಯುತ್ತೋ ಅದೆಲ್ಲವೂ ಸಹ ಲಾಭ ಆಗುತ್ತೆ ಉದ್ಯಮ ಘಟಕ. ಯಾಕಪ್ಪ ಅಂತಂದ್ರೆ ಬೆಲೆಗಿಂತ ವೆಚ್ಚ ಕಡಿಮೆ ಇದೆ ನೋಡ್ರಿ, ವೆಚ್ಚಕ್ಕಿಂತ ಬೆಲೆ ಹೆಚ್ಚಾಗಿದೆ ಇಲ್ಲಿ. ಹಾಗಾಗಿ ಲಾಭ ಅನ್ನೋದು ಇದು P is equal to MC. ನೆಕ್ಸ್ಟ್ ನಾನು ಇನ್ನೊಂದು ರೇಖೆ ಹೇಳಿದ ಮತ್ತೆ ಇಲ್ಲೊಂದು ರೇಖೆ ಇದೆ. ದಿಸ್ ಈಸ್ P2 ಕರ್ವ್. ಇದು ಬೆಲೆ
ಎಂಸಿ ಸೀಮಾಂತ ವೆಚ್ಚದ ರೇಖೆಯು Q0 ನಲ್ಲಿ ಇಳಿಕೆಯಾಗಬೇಕು. ಅಂದ್ರೆ ಇಲ್ಲಿ ಇಳಿಕೆಯಾಗಬಾರದು. ಸಾರಿ, Q0 ನಲ್ಲಿ ಇಳಿಕೆಯಾಗಬಾರದು. ಉತ್ಪಾದನೆ ಕಡಿಮೆ ಇದ್ದಾಗ, Q0 ಇದ್ದಾಗ, ಉತ್ಪಾದನೆ ಕಡಿಮೆ ಇದ್ದಾಗ ಸೀಮಾಂತ ವೆಚ್ಚ ಅಥವಾ ಹೆಚ್ಚುವರಿ ವೆಚ್ಚ ಇಲ್ಲಿ ಕಡಿಮೆ ಆಗಬಾರ್ದು. ಯಾಕೆ ಕಡಿಮೆ ಆಗಬಾರ್ದಪ್ಪ ಅಂತ ಹೇಳಿದ್ರೆ, ಸೀಮಾಂತ ವೆಚ್ಚ ಹೆಚ್ಚಾದಂತೆಲ್ಲ, ಹೆಚ್ಚುವರಿ ವೆಚ್ಚ ಹೆಚ್ಚಾದಂತೆಲ್ಲ ಉತ್ಪಾದನೆಯು ಹೆಚ್ಚಾಗ್ತಾ ಹೋಗುತ್ತೆ. ಉತ್ಪಾದನೆ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಉತ್ಪಾದನೆ ಹೆಚ್ಚಾದಂತೆಲ್ಲ ಲಾಭ ಅನ್ನುವುದು ಏನಾಗುತ್ತೆ? ಹೆಚ್ಚಾಗುತ್ತೆ. ಈ ಒಂದು ಕಾರಣದಿಂದಾಗಿ ನೋಡ್ರಿ, ಇದು Q1 ಆದ್ರೆ Q0, ಇಲ್ಲಿ ಏನಾಗಬೇಕು? ವೆಚ್ಚ ಅನ್ನೋದು ಇಳಿಕೆಯಾಗುತ್ತೆ, ನಂತರ ವೆಚ್ಚ ಅನ್ನೋದು ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಇಲ್ಲಿ Q0 ನಲ್ಲಿ ಎಂಸಿ ಏನಾಗಬಾರ್ದಪ್ಪ ಅಂತ ಹೇಳಿದ್ರೆ ಇಳಿಕೆಯಾಗಬಾರ್ದು. ಯಾಕೆ ಇಳಿಕೆಯಾಗಬಾರ್ದು? ಉತ್ಪಾದನಾ ವೆಚ್ಚ ಹೆಚ್ಚಾದಂತೆಲ್ಲ ಉತ್ಪಾದನೆ ಅನ್ನೋದು ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾದಂತೆಲ್ಲ ಲಾಭ ಹೆಚ್ಚಾಗುತ್ತೆ. ಇದು ವಾಸ್ತವವಾಗಿ ಬೆಲೆ ಅಲ್ಪಾವಧಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ನೋಡ್ರಿ, ಇಲ್ಲಿ ಬೆಲೆ ಏನಾಗಿದೆ? ಇಲ್ಲಿ ಅಲ್ಪಾವಧಿ ಬದಲಾಗುವ ವೆಚ್ಚಕ್ಕಿಂತ ಬೆಲೆ ಅನ್ನೋದೇನಾಗಿದೆ? ಇಲ್ಲಿ ಹೆಚ್ಚಾಗಿದೆ. ಈ ರೀತಿಯಾಗಿ ಈ ಮೂರು ಅಂಶಗಳನ್ನು ಒಳಗೊಂಡಿರುತ್ತೆ ಒಂದು ಉದ್ಯಮ ಘಟಕವು ಲಾಭವನ್ನು ಗಳಿಸಬೇಕಾದರೆ. ಹಾಗಾದ್ರೆ ಮುಂದೆ ನಾವು ಯಾವ ವಿಷಯಕ್ಕೆ ಹೋಗ್ತೀವಪ್ಪ ಅಂತಂದ್ರೆ ಪೂರೈಕೆಗೆ ಹೋಗ್ತೀವಿ. ಯಾವುದು? ಪೂರೈಕೆ. ಪೂರೈಕೆಯಲ್ಲಿಯೇ ಬಹಳಷ್ಟು ವಿಷಯಗಳು ಬರುತ್ತೆ. ಏನು? ಪೂರೈಕೆ. ಪೂರೈಕೆ ಎಂದರೇನು? ಪೂರೈಕೆಯು ಉತ್ಪಾದನೆಗೆ ಸಂಬಂಧಿಸಿದೆ, ಬೇಡಿಕೆಯು ಕೊಂಡುಕೊಳ್ಳುವಿಕೆಗೆ ಸಂಬಂಧಿಸಿದೆ. ಹಾಗಾದರೆ ಪೂರೈಕೆ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ತಂತ್ರಜ್ಞಾನ, ಒಂದು ನಿರ್ದಿಷ್ಟ ತಂತ್ರಜ್ಞಾನ ಮತ್ತು ಉತ್ಪಾದನಾಂಗಗಳ ಸಹಾಯದಿಂದ ನಿರ್ದಿಷ್ಟ ಬೆಲೆಯಲ್ಲಿ ಉತ್ಪಾದಿಸಲಾದ ಸರಕುಗಳ ಪ್ರಮಾಣವನ್ನು ಪೂರೈಕೆ ಅಂತ ಹೇಳ್ತೀವಿ. ಪೂರೈಕೆ ಅಂದ್ರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಏನು ವಸ್ತುಗಳು ಉತ್ಪಾದನೆಯಾಗುತ್ತೋ ಆ ಉತ್ಪಾದಿಸಿದ ವಸ್ತುಗಳನ್ನು ನಾವು ಪೂರೈಕೆ ಅಂತೇಳಿ ಕರೀತೀವಿ. ಇಲ್ಲಿ ಪೂರೈಕೆ ಎನ್ನುವುದು ಬೆಲೆಯನ್ನು ಅವಲಂಬಿಸಿರುತ್ತೆ. ಸಪ್ಲೈ ಡಿಪೆಂಡ್ಸ್ ಆನ್ ಪ್ರೈಸ್. ಪೂರೈಕೆ ಯಾವುದನ್ನು ಅವಲಂಬಿಸಿರುತ್ತೆ? ಬೆಲೆಯನ್ನು ಅವಲಂಬಿಸಿರುತ್ತೆ. ಬೆಲೆಯಲ್ಲಿ ಬದಲಾವಣೆಯಾದಾಗ ಪೂರೈಕೆಯಲ್ಲಿಯೂ ಬದಲಾವಣೆಯಾಗುತ್ತೆ. ಪೂರೈಕೆ ಅಂದ್ರೆ ಉತ್ಪಾದನೆ ಅಥವಾ ಮಾರಾಟ. ಬೆಲೆಯಲ್ಲಿ ಹೆಚ್ಚು ಕಡಿಮೆ ಆದಾಗ ಪೂರೈಕೆಯಲ್ಲಿಯೂ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಸರಕಿನ ಪೂರೈಕೆಯ ಪ್ರಮಾಣವು ಬೆಲೆಯನ್ನು ಅವಲಂಬಿಸಿರುತ್ತದೆ. There is direct relationship between price and supply. ಇಲ್ಲಿ ಬೆಲೆ ಮತ್ತು ಪೂರೈಕೆ ನಡುವೆ ಎಂತಹ ಸಂಬಂಧ? ಧನಾತ್ಮಕ ಸಂಬಂಧ ಅಥವಾ ನೇರ ಸಂಬಂಧ ಇರೋದನ್ನು ನಾವು ಕಾಣ್ತೀವಿ. ನೇರ ಸಂಬಂಧ ಅಂದ್ರೆ ಇದೇನಿರುತ್ತೆ?
ಬೆಲೆ ಹೆಚ್ಚಾದಾಗ ಪೂರೈಕೆ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದಾಗ ಪೂರೈಕೆಯು ಕಡಿಮೆಯಾಗುತ್ತದೆ. ಯಾಕೆ? ಬೆಲೆ ಹೆಚ್ಚಿರುವುದರಿಂದ ಲಾಭ ಎನ್ನುವುದು ಹೆಚ್ಚಾಗಿ ಬರುತ್ತೆ. ಲಾಭವನ್ನು ಹೆಚ್ಚು ಗಳಿಸುವ ಉದ್ದೇಶದಿಂದ ಇಲ್ಲಿ ಸರಕಿನ ಬೆಲೆ ಇದ್ದಾಗ ಹೆಚ್ಚಿದ್ದಾಗ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತೆ. ಈ ಒಂದು ವಿಷಯದ ನಿಮಗೆ ಅಲ್ಪಾವಧಿಯ ಪೂರೈಕೆಯ ರೇಖೆ, ಉದ್ಯಮ ಘಟಕದ ಅಲ್ಪಾವಧಿಯ ಪೂರೈಕೆಯ ರೇಖೆ, ಉದ್ಯಮ ಘಟಕದ ಅಲ್ಪಾವಧಿಯ ಪೂರೈಕೆಯ. ವಿದ್ಯಾರ್ಥಿಗಳೇ, ಇಲ್ಲಿ ಪೂರೈಕೆಯ ರೇಖೆಯಲ್ಲಿ ಎರಡು ವಿಧಗಳಿವೆ. ಅಲ್ಪಾವಧಿಯ ಪೂರೈಕೆಯ ರೇಖೆ, ದೀರ್ಘಾವಧಿಯ ಪೂರೈಕೆಯ ರೇಖೆ. ಇದಕ್ಕಿಂತ ಮೊದಲು ಒಂದು ವಿಷಯ ಇದೆ, ಪೂರೈಕೆಯ ಪಟ್ಟಿ. ಪೂರೈಕೆಯ ಪಟ್ಟಿ. ಪೂರೈಕೆಯ ಪಟ್ಟಿ ಅಂದ್ರೆ ಏನಪ್ಪ ಅಂತಂದ್ರೆ, ವಿವಿಧ ಬೆಲೆಗಳಲ್ಲಿ ಪೂರೈಸಲಾದ ಸರಕುಗಳ ಪ್ರಮಾಣವನ್ನು ಸೂಚಿಸುವ ಪಟ್ಟಿಯನ್ನು ಪೂರೈಕೆಯ ಪಟ್ಟಿ ಅಂತೇಳಿ ಕರೀತೀವಿ. ಫಾರ್ ಎಕ್ಸಾಂಪಲ್, ಇದು ಬೆಲೆ, ಇದು ಪೂರೈಕೆ. ಈಗ ನಾವು ಪೂರೈಕೆ ಪಟ್ಟಿಯನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಬೆಲೆ 5, 10, 15, 20, 25, 30 ಈ ರೀತಿ ಬೆಲೆ ಇದ್ದಾಗ ಪೂರೈಕೆ 10, 20, 30, 40, 50, 60 ಪೂರೈಸಲಾದ ಪ್ರಮಾಣ. ಸರಕುಗಳ ಬೆಲೆ ಹೆಚ್ಚಾದಾಗ ಪೂರೈಕೆ ಹೆಚ್ಚಾಗುತ್ತೆ, ಸರಕುಗಳ ಬೆಲೆ ಕಡಿಮೆ ಆದಾಗ ಪೂರೈಕೆ ಕಡಿಮೆ ಆಗುತ್ತೆ. ಇದು ಪೂರೈಕೆ ಪಟ್ಟಿ. ಏನು ಪೂರೈಕೆ ಪಟ್ಟಿ ಅಂತಂದ್ರೆ, ವಿವಿಧ ಬೆಲೆಗಳಲ್ಲಿ ಪೂರೈಸಲಾದ ಸರಕುಗಳ ಪ್ರಮಾಣವನ್ನು ಸೂಚಿಸುವ ಪಟ್ಟಿಯನ್ನು ಪೂರೈಕೆಯ ಪಟ್ಟಿ ಅಂತ ಕರೀತೀವಿ. ಇದೇ ಪೂರೈಕೆ ಪಟ್ಟಿಯ ಬಗ್ಗೆ ಇರುತ್ತದೆ. ನೆಕ್ಸ್ಟ್ ನಾವು ಈಗ ಅಲ್ಪಾವಧಿಯ ಪೂರೈಕೆಯ ರೇಖೆ ಮತ್ತು ದೀರ್ಘಾವಧಿಯ ಪೂರೈಕೆಯ ರೇಖೆಯ ಬಗ್ಗೆ ತಿಳಿಯುವುದಾದರೆ, ನಾನು ಮೊದಲು ನಿಮಗೆ ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆಯ ರೇಖೆಯ ಬಗ್ಗೆ ನಿಮಗೆ ಹೇಳ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಅಲ್ಪಾವಧಿ ಎಂದರೆ ಅತಿ ಕಡಿಮೆ ಅವಧಿ. ಉತ್ಪಾದನಾಂಗಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲದೆ ಇರುವಂತಹ ಅವಧಿಯನ್ನು ನಾವು ಅಲ್ಪಾವಧಿ ಅಂತೇಳಿ ಕರೀತೀವಿ. ಅಲ್ಪಾವಧಿಯಲ್ಲಿ ಉತ್ಪಾದನಾಂಗಗಳನ್ನು ಬದಲಾಯಿಸಲು ಬರುವುದಿಲ್ಲ. ಉತ್ಪಾದನಾಂಗಗಳನ್ನು ಬದಲಾಯಿಸಲು ಬರುವುದಿಲ್ಲ. ಹೌದಾ? ಯಾಕೆ? ಅವಧಿ ಕಡಿಮೆ ಇರೋದ್ರಿಂದಾಗಿ ಸ್ಥಿರ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ. ಬದಲಾಗುವ ಉತ್ಪಾದನಾಂಗಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಮಾಡುವುದಕ್ಕೆ ಅವಕಾಶ ಇದೆ ಉದ್ಯಮ ಘಟಕದ ಅಲ್ಪಾವಧಿಯ ಪೂರೈಕೆ ರೇಖೆ. ಹಾಗಾಗಿ ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆಯ ರೇಖೆಯು ಎರಡು ಅಂಶಗಳನ್ನು ಒಳಗೊಂಡಿದೆ. ಅದು ಅಲ್ಪಾವಧಿ ಸೀಮಾಂತ ವೆಚ್ಚ ಮತ್ತು ಇನ್ನೊಂದು ಅವರೇಜ್ ವೇರಿಯಬಲ್ ಕಾಸ್ಟ್, ಬದಲಾಗುವ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ. ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆಯ ರೇಖೆಯು ಅಲ್ಪಾವಧಿ ಸೀಮಾಂತ ವೆಚ್ಚ, ಅಲ್ಪಾವಧಿ ಸೀಮಾಂತ ವೆಚ್ಚ, ಇದನ್ನು ನಾವು SMC ಅಂತ ಹೇಳಿ ಕರಿತೀವಿ, ಶಾರ್ಟ್ ಟರ್ಮ್ ಮಾರ್ಜಿನಲ್ ಕಾಸ್ಟ್, ಮತ್ತು ಸರಾಸರಿ ಬದಲಾಗುವ ವೆಚ್ಚ, ಇದನ್ನು ನಾವು ABC ಅಂತ ಹೇಳ್ತೀವಿ, ಆವರೇಜ್ ವೇರಿಯಬಲ್ ಕಾಸ್ಟ್. ಇವೆರಡು ಅಂಶಗಳನ್ನು ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆಯ ರೇಖೆಯು ಒಳಗೊಂಡಿದೆ. ಹಾಗಾದರೆ ಅಲ್ಪಾವಧಿಯಲ್ಲಿ ಉದ್ಯಮ ಘಟಕ ಒಂದು ಗರಿಷ್ಠ ಲಾಭವನ್ನು ಗಳಿಸಬೇಕಾದರೆ ಎರಡು ಷರತ್ತುಗಳನ್ನು ಈಡೇರಿಸಬೇಕಾಗುತ್ತದೆ.
ಆ ಎರಡು ಅಲ್ಪಾವಧಿಯಲ್ಲಿ ಉದ್ಯಮ ಘಟಕವು ಗರಿಷ್ಠ ಲಾಭವನ್ನು ಗಳಿಸಬೇಕಾದರೆ ಎರಡು ಷರತ್ತುಗಳು ಇಲ್ಲಿ ಈಡೇರಿಸಬೇಕಾಗುತ್ತೆ. ಆ ಎರಡು ಷರತ್ತುಗಳು ಯಾವಪ್ಪ ಅಂತಂದ್ರೆ, ಎರಡು ಷರತ್ತುಗಳು ಇಲ್ಲಿ ಮೊದಲನೇದಾಗಿ when market price is greater than or equal to the minimum of ABC, ಮಾರುಕಟ್ಟೆಯ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಮಾರುಕಟ್ಟೆಯ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಅದನ್ನ P is greater than or minus ABC ಅಂತ ಹೇಳ್ತೀವಿ. ರೇಖಾಚಿತ್ರದಲ್ಲಿ ತೋರಿಸಿ. And second one is when the market price is less than the minimum of ABC, ಅಂದ್ರೆ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಕಡಿಮೆ ಇರಬೇಕು. ಇದನ್ನು ನಾವು P is less than ABC ಅಂತ ಹೇಳ್ತೀವಿ. ಗ್ರೇಟರ್ ದೆನ್ ಹೆಚ್ಚಾಗಿರಬೇಕು ಮತ್ತೆ ಕಡಿಮೆನೇ ಇರಬೇಕು ಕೆಲವೊಮ್ಮೆ. ಆಗ ಉದ್ಯಮ ಘಟಕವು ಅಲ್ಪಾವಧಿಯಲ್ಲಿ ಪೂರೈಕೆಯ ರೇಖೆ ಅಥವಾ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ನಾನು ಈ ರೇಖಾಚಿತ್ರವನ್ನು ಬರೆದಿದ್ದೀನಿ ನಿಮಗೆ. X0 Y ಇದು ಅಲ್ಪಾವಧಿ ಉದ್ಯಮ ಘಟಕದ ಪೂರೈಕೆಯ ರೇಖೆಯ ರೇಖಾಚಿತ್ರ ಆಗಿದೆ. ಇಲ್ಲಿ 3 P ರೇಖೆಗಳು ಬರುತ್ತೆ. ಇದೊಂದಿದೆ, ಇಲ್ಲಿ ಕೆಳಗಡೆ ಒಂದು P2 ರೇಖೆ ಬರುತ್ತೆ. ಹಾಗಾದರೆ ಇಲ್ಲಿ ಸೀಮಾಂತ ವೆಚ್ಚದ ರೇಖೆಯನ್ನು ನಾವು ಮೊದಲು ಬರೀತೀವಿ. ಸೀಮಾಂತ ವೆಚ್ಚದ ರೇಖೆ ಇಲ್ಲಿ ಗುರುತಿಸ್ತೀವಿ. ಇದಾದ ನಂತರ ಸೀಮಾಂತ ವೆಚ್ಚದ ರೇಖೆಯನ್ನು ಎಲ್ಲಿ ಯಾವುದು ಕ್ರಾಸ್ ಮಾಡಬೇಕು? ABC ಕ್ರಾಸ್ ಮಾಡಬೇಕು. ಇದು ABC SMC ಇದು ಗೊತ್ತಾಯ್ತಾ? ಇದು ಯಾವುದು SAC ಶಾರ್ಟ್ ಆವರೇಜ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಇದು ರೇಖಾಚಿತ್ರ ಇರುವಂತಹದ್ದು. ಇಲ್ಲಿ P1 P2 ಬೆಲೆ ಉತ್ಪನ್ನ ಇದು Q ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಎ ಡಯಾಗ್ರಾಮ್ ಆಫ್ ಶಾರ್ಟ್ ರನ್ ಸಪ್ಲೈ ಕರ್ವ್. ಗೊತ್ತಾಯ್ತಾ? ಇದು ಅಲ್ಪಾವಧಿ ಪೂರೈಕೆಯ ರೇಖೆಯ ಒಂದು ರೇಖಾಚಿತ್ರ ಉದ್ಯಮ ಘಟಕದ್ದು. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಈ ಎರಡು ಕಂಡೀಷನ್ಸ್ ಅನ್ನು ಮಾರುಕಟ್ಟೆಯಲ್ಲಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಫಸ್ಟ್ ಇದನ್ನು ನಾವು ಎಕ್ಸ್ಪ್ಲನೇಷನ್ ಮಾಡಬೇಕು. OX ಅಕ್ಷದಲ್ಲಿ ಉತ್ಪನ್ನವನ್ನು, OY ಅಕ್ಷದಲ್ಲಿ ಬೆಲೆಯನ್ನು ಸೂಚಿಸಲಾಗಿದೆ. SMC ಅಲ್ಪಾವಧಿ ಸೀಮಾಂತ ವೆಚ್ಚದ ರೇಖೆ, SAC ಅಲ್ಪಾವಧಿ ಸರಾಸರಿ ವೆಚ್ಚದ ರೇಖೆ, ABC ಅಲ್ಪಾವಧಿ ಬದಲಾಗುವ ವೆಚ್ಚದ ರೇಖೆಯಾಗಿದೆ. ಈ ರೇಖಾಚಿತ್ರದಲ್ಲಿ ನಾವು ಮೊದಲ ಕಂಡೀಷನ್ ಅನ್ನು ನಾವು ನೋಡಿದಾಗ ಫಸ್ಟ್ ಕಂಡೀಷನ್ ಈಸ್ ಏನಿದೆ? ಮೊದಲ ಕಂಡೀಷನ್, ಮೊದಲ ಷರತ್ತು ಏನಿದೆ ಅಂತಂದ್ರೆ ಬೆಲೆಯು, ನೋಡಿ ಇದು ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು, ಲಾಭವನ್ನು ಗಳಿಸುತ್ತದೆ. ಸರಾಸರಿ ಬದಲಾಗುವ ವೆಚ್ಚದ ರೇಖೆ ಇದು. ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಏನಾಗಿದೆ? ಹೆಚ್ಚಾಗಿದೆ. ಅಂದರೆ ಉದ್ಯಮ ಘಟಕವು OQ ಪ್ರಮಾಣದ
ಇದರಲ್ಲಿ ಈ ಬಿಂದುವಿನಲ್ಲಿ ಸೀಮಾಂತ ವೆಚ್ಚದ ರೇಖೆ ಅಲ್ಲಿ ಛೇದಿಸಿದೆ, ಸ್ಪರ್ಶಿಸಿದೆ. ಹಾಗಾಗಿ ಈ ಬಿಂದುವಿನಲ್ಲಿ ಮಾರುಕಟ್ಟೆಗೆ ಗರಿಷ್ಠ ಲಾಭವು ದೊರೆಯುತ್ತದೆ. ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಕೆಲವೊಮ್ಮೆ ಪ್ರೈಸ್ ಈಸ್ ಲೆಸ್ ದೆನ್ ಆಫರೇಜ್ ವೇರಿಯಬಲ್ ಕಾಸ್ಟ್, ಕಡಿಮೆ ಇರಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿ ನಾವು P2 ಒಂದು ಬಿಂದುವಿನಲ್ಲಿ P2 ಬೆಲೆಯಲ್ಲಿ ವೆಚ್ಚಕ್ಕಿಂತ ಇಲ್ಲಿ ಬೆಲೆ ಕಡಿಮೆ ಆಗಿದೆ. ಯಾಕೆ ವೆಚ್ಚಕ್ಕಿಂತ ಬೆಲೆ ಕಡಿಮೆ ಇರಬೇಕಾಗುತ್ತೆ? ಕೆಲವೊಮ್ಮೆ ಆದ್ರೂ ಉತ್ಪಾದನೆ ಮುಂದುವರಿಸಬೇಕಾಗುತ್ತಪ್ಪ ಅಂತ ಹೇಳಿದ್ರೆ, ಬೆಲೆ ಕಡಿಮೆ ಇದ್ದಾಗ ಮಾರಾಟ ಮಾಡಿದಾಗ ಬೆಲೆ ಕಡಿಮೆ ಇದೆ ಅಂತೇಳಿ ಅನುಭೋಗಿಗಳು ಹೆಚ್ಚು ವಸ್ತುಗಳನ್ನು ಕೊಂಡುಕೊಳ್ತಾರೆ. ಯಾವಾಗ ಹೆಚ್ಚು ವಸ್ತುಗಳನ್ನು ಕೊಂಡುಕೊಳ್ತಾರೋ ಉತ್ಪಾದನೆಯನ್ನು ಹೆಚ್ಚಿಸಬೇಕಾಗುತ್ತೆ, ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಆಗ ಬೆಲೆಯನ್ನು ಏನ್ ಮಾಡಬಹುದು? ನಿರಂತರವಾಗಿ ಹೆಚ್ಚು ಮಾಡಬಹುದು. ಆನಂತರ ಆಗ ಲಾಭ ಅನ್ನೋದು ಹೆಚ್ಚಾಗುತ್ತೆ. ಈ ಒಂದು ದೃಷ್ಟಿ ಬೆಲೆಯು ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಏನಾಗಿರಬೇಕು? ಕಡಿಮೆ ಇರಬೇಕು. ಇದು ಉದ್ಯಮ ಘಟಕದ ಅಲ್ಪಾವಧಿಯ ಪೂರೈಕೆಯ ರೇಖೆ ಆಗಿದೆ. ನಾನು ಇನ್ನೊಂದು ವಿಷಯ ಹೇಳ್ತೀನಿ, ಏನಪ್ಪಾ ಅಂತ ಹೇಳಿದ್ರೆ ಉದ್ಯಮ ಘಟಕದ ದೀರ್ಘಾವಧಿ ಪೂರೈಕೆಯ ರೇಖೆ. ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಉದ್ಯಮ ಘಟಕದ ದೀರ್ಘಾವಧಿ ಪೂರೈಕೆ ರೇಖೆ ಎರಡನೇದು, ದೀರ್ಘಾವಧಿ ಪೂರೈಕೆಯ ರೇಖೆ. ಹಾಗಾದ್ರೆ ಉದ್ಯಮ ಘಟಕದ ದೀರ್ಘಾವಧಿ ಪೂರೈಕೆಯ ರೇಖೆಯಲ್ಲಿ ಇದನ್ನೊಂದು ಚೇಂಜ್ ಮಾಡ್ತೀನಿ. ಷರತ್ತುಗಳು ಸಹ ಸೇಮ್ ಆಗಿರುತ್ತದೆ, ಗೊತ್ತಾಯ್ತಾ? ಇಲ್ಲಿ ಡಯಾಗ್ರಾಮ್ ಆಗಿ ಸ್ವಲ್ಪ ಚೇಂಜ್ ಆಗುತ್ತೆ. ಸರಿನಾ? ಡಯಾಗ್ರಾಮ್ ಬೇರೆ ಬರೀತೀನಿ. ಸೇಮ್ ಈಗೆಲ್ಲ ಸೇಮ್ ಇರುತ್ತೆ ಡಯಾಗ್ರಾಮ್. ಹಾಗಾಗಿ ಉದ್ಯಮ ಘಟಕದ ದೀರ್ಘಾವಧಿ ಪೂರೈಕೆಯ ರೇಖೆ ನೋಡ್ರಿ, ದೀರ್ಘಾವಧಿಯಲ್ಲಿ ಎಲ್ಲಾ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಲು ಸಾಧ್ಯವಿರುತ್ತದೆ. ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳೇನ್ ಮಾಡ್ಬೋದು? ಬದಲಾವಣೆ ಮಾಡಬಹುದು. ಹಾಗಾಗಿ ಇಲ್ಲಿ ಸರಾಸರಿ ಒಂದು ಬದಲಾಗುವ ವೆಚ್ಚ ಇರೋದಿಲ್ಲ, ಸರಾಸರಿ ವೆಚ್ಚವು ಒಳಗೊಂಡಿರುತ್ತೆ. ದೀರ್ಘಾವಧಿಯಲ್ಲಿ ಉದ್ಯಮ ಘಟಕವನ್ನು ಲಾಭವನ್ನು ಗಳಿಸಬೇಕಾದರೆ ಎರಡು ಷರತ್ತುಗಳು ಇಲ್ಲಿ ಮುಖ್ಯವಾಗಿರುತ್ತೆ. ಆ ಎರಡು ಷರತ್ತುಗಳು ಯಾವಪ್ಪ ಅಂತ ಹೇಳಿದ್ರೆ ಬರಿತೀನಿ, ಒಂದು ಎಲ್ಲ ಅನ್ಬಿಡ್ತೀನಿ. ದೀರ್ಘಾವಧಿಯಲ್ಲಿ ಉದ್ಯಮ ಘಟಕವು ಲಾಭವನ್ನು ಗಳಿಸಬೇಕಾದರೆ ಬೆಲೆಯು ದೀರ್ಘಾವಧಿ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಒಂದು, ಬೆಲೆಯು ದೀರ್ಘಾವಧಿ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕು. ಅದನ್ನು ನಾವು P ಗ್ರೇಟರ್ ದೆನ್ ಆರ್ ಮೈನಸ್ ಎಲ್ ಆರ್ ಎ ಸಿ ಅಂತ ಹೇಳ್ತೀವಿ. ಎರಡನೇದು, ಬೆಲೆಯು ದೀರ್ಘಾವಧಿ ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅದನ್ನ PSN LRAC ಅಂತ ಹೇಳಿ ಒಮ್ಮೆ ಹೆಚ್ಚಾಗಿರ್ಬೇಕಾಗುತ್ತೆ, ಮತ್ತೊಮ್ಮೆ ಕಡಿಮೆ ಆಗಿರ್ಬೇಕಾಗುತ್ತೆ. ಎರಡು ಸಂದರ್ಭಗಳಲ್ಲಿಯೂ ಲಾಭದ ಅವಕಾಶಗಳು ಉದ್ಯಮ ಘಟಕಕ್ಕೆ ಹೆಚ್ಚಾಗಿರುತ್ತೆ. ಅದನ್ನು ನಾವು ಸೂಚಿಸ್ತೀವಿ. ಒಂದು ರೇಖಾಚಿತ್ರ ಇದೆ, ಅದಲ್ಲದೆ ಆ ರೇಖಾಚಿತ್ರವನ್ನು ನಾನು ನಿಮಗೆ ಬರಿತಾ ಇದ್ದೀನಿ. X0 Y ಇದು ರೇಖಾಚಿತ್ರ ಆಗಿದೆ. ಇಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ನೋಡ್ರಿ, ಇದು ಒಂದು ರೇಖೆ,
ಇದೆ, ಇದೊಂದು ರೇಖೆ. ಎಸ್, ದಿಸ್ ಈಸ್ LR MC curve or supply curve. This is LR AC curve. Here P1, P2, these are the price points. Q is also a quantity, ಉತ್ಪನ್ನ. ಓಕೆ, ಇಲ್ಲಿ ಇದು ದೀರ್ಘಾವಧಿ ಪೂರೈಕೆಯ ರೇಖೆಯಾಗಿದೆ. I will explain. OX ಅಕ್ಷದಲ್ಲಿ ಉತ್ಪನ್ನವನ್ನು, OY ಅಕ್ಷದಲ್ಲಿ ಬೆಲೆಯನ್ನು ಸೂಚಿಸಲಾಗಿದೆ. OX axis represents the quantity and OY axis represents the price. LRMC is long run marginal cost. LRMC ಎಂಬುದು ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆ, LRAC ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ ಆಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಬೆಲೆಯು ದೀರ್ಘಾವಧಿ ಸರಾಸರಿ ವೆಚ್ಚಕ್ಕಿಂತ ಹೆಚ್ಚಾಗಿರಬೇಕೆಂಬುದು ಮೊದಲನೆಯ ಕಂಡೀಷನ್ ಆಗಿದೆ. ಉದ್ಯಮ ಘಟಕವು ಗರಿಷ್ಠ ಲಾಭವನ್ನು ಗಳಿಸಬೇಕಾದರೆ ಈ ರೇಖಾಚಿತ್ರದಲ್ಲಿ ನೋಡ್ರಿ, ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆ ಇಲ್ಲಿದ್ದು ಬೆಲೆಯ ರೇಖೆ ಮೇಲ್ಭಾಗದಲ್ಲಿದೆ. ಯಾವ ಉತ್ಪಾದನಾ ಪ್ರಮಾಣದಲ್ಲಿ? Q ಉತ್ಪಾದನಾ ಪ್ರಮಾಣದಲ್ಲಿ. ಈ ಒಂದು ಕಾರಣದಿಂದಾಗಿ ಉದ್ಯಮ ಘಟಕದ ಮಾಲೀಕನು ಅಥವಾ ಉದ್ಯಮ ಘಟಕವು OQ ಉತ್ಪನ್ನದ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದಿಸಿದಾಗ LRAC ಸರಾಸರಿ ವೆಚ್ಚಕ್ಕಿಂತ ಬೆಲೆಯು ಇಲ್ಲಿ ಹೆಚ್ಚಾಗಿರುವುದರಿಂದಾಗಿ ಈ ಬಿಂದುವಿನಲ್ಲಿ LRMC ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯು ಛೇದಿಸುವ ಕಾರಣದಿಂದಾಗಿ ಇದು ಗರಿಷ್ಠ ಲಾಭದ ಬಿಂದು ಆಗಿದೆ. ಇಲ್ಲಿ ಲಾಭ ಅನ್ನುವುದು ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ. ಇದು ಮೊದಲನೆಯ ಕಂಡೀಷನ್. ಬೆಲೆಯು ದೀರ್ಘಾವಧಿ ಸರಾಸರಿ ವೆಚ್ಚಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಕೆಲವೊಮ್ಮೆ ಇಲ್ಲಿ ನೋಡಿ, ದೀರ್ಘಾವಧಿ ಸರಾಸರಿ ವೆಚ್ಚಕ್ಕಿಂತ ಬೆಲೆ ಕಡಿಮೆ ಇದೆ, ದೀರ್ಘಾವಧಿ ಸರಾಸರಿ ವೆಚ್ಚಕ್ಕಿಂತ ಬೆಲೆ ಅನ್ನೋದು ಹೆಚ್ಚಾಗಿದೆ. ಯಾಕೆ ಕಡಿಮೆ ಇದೆ? ವಸ್ತು ಜನರಿಗೆ ಪರಿಚಯ ಆಗಬೇಕಾದ್ರೆ ವಸ್ತುವಿನ ಬೆಲೆಯನ್ನು ಉತ್ಪಾದಕ ಕಡಿಮೆ ಮಾಡಬೇಕಾಗುತ್ತೆ. ಒಮ್ಮೆನೆ ಜಾಸ್ತಿ ಮಾಡಿದ್ರೆ ಯಾರು ಕೊಂಡ್ಕೊಳ್ಳಲ್ಲ, ಕಡಿಮೆ ಮಾಡಬೇಕಾಗುತ್ತೆ. ದೀರ್ಘಾವಧಿಯಲ್ಲಿ ನಂತರ ಅದು ಹೆಚ್ಚಾಗ್ತಾ ಕೊಂಡುಕೊಂಡು ಆ ವಸ್ತುಗಳಿಗೆ ಆ ಅನುಭವಿಗಳು ಅಡಿಕ್ಟ್ ಆದ ನಂತರ ಏನ್ ಮಾಡ್ತಾರೆ? ಹೆಚ್ಚು ಕೊಂಡುಕೊಳ್ತಾರೆ. ಆಗ ಬೆಲೆಯನ್ನು ನಿಧಾನವಾಗಿ ಹೆಚ್ಚು ಮಾಡಬೇಕಾಗುತ್ತೆ. ಹಾಗಾಗಿ ಲಾಭವನ್ನು ಮುಂದೆ ಗಮನದಲ್ಲಿಟ್ಟುಕೊಳ್ಳುವಂತಹ ಉತ್ಪಾದಕ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸರಾಸರಿ ಬದಲಾಗುವ ವೆಚ್ಚಕ್ಕಿಂತ ಬೆಲೆಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಆಗ ಲಾಭ ಅನ್ನೋದು ಹೆಚ್ಚಾಗುತ್ತೆ. ಇದು ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆಯ ರೇಖೆ ಆಗಿದೆ. ಮುಂದಿನ ತರಗತಿಯಲ್ಲಿ ನಾನು ಉದ್ಯಮ ಘಟಕದ ಮಾರುಕಟ್ಟೆಯ ಪೂರೈಕೆಯ ರೇಖೆಯ ಬಗ್ಗೆ ನಿಮಗೆ ತಿಳಿಸ್ತೀನಿ. ಸ್ಟೂಡೆಂಟ್ಸ್, ಧನ್ಯವಾದಗಳು.